ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿದು ಅಂತ ಸುಮ್ನೆ ಹಾಡಿಲ್ಲ. ಇವಾಗಂತೂ ವಿವಾಹ ಶುರುವಾದ್ರೆ ಸಾಕು, ಎಂಟ್ರಿಯಲ್ಲೇ ವೆಲ್ಕಮ್ ಡ್ರಿಂಕ್, ಅದಾದ್ಮೇಲೆ ಒಂದ್ ತಿಂಡಿ, ಅದಾದ್ಮೇಲೆ ಸ್ನಾಕ್ಸ್ ಅಂತ ಮಸಾಲ್ ಪುರಿ ಪಾನಿಪುರಿ ಎಲ್ಲ ರೆಡಿ ಆಗ್ತಾ ಇದೆ. ಅದಾದ್ಮೇಲೆ ಭರ್ಜರಿ ಭೋಜನ. ಇಷ್ಟೆಲ್ಲ ತಿಂದು ಹೊಟ್ಟೆ ಹೊಡೆದೋಗೋದೊಂದ್ ಬಾಕಿ. ಚೌಲ್ಟ್ರಿ ರೆಡಿ ಆಗಿದೆ, ಶಾಸ್ತ್ರಗಳು ಶುರು ಆಗಿದೆ, ಇನ್ ಮದುಮಗ ಬರೋದೊಂದ್ ಬಾಕಿ. ಮದುಮಗ ಬಂದ ಹೊಸಿಲಲ್ಲಿ ನಿಂತ ಅಂತ ಹಾಡು ಶುರು ಆಗಕ್ ಮುಂಚೆನೆ ನಾವು ಹೋಗಿ ರೆಡಿಯಾಗಿ ನಿಂತು ಬಿಡ್ತಾ ಇದೀವಿ ಮದುಮಗನ ವೆಲ್ಕಮ್ ಮಾಡಕ್ಕೆ. ಮೊದ್ಲೆಲ್ಲ ಗಂಡಿನ ಕಡೆಯವರು ಬಂದ್ರು ಅಂತ ಏನ್ ಫುಲ್ ಬಿಲ್ಡಪ್. ಇವಾಗ್ಲೂ ಬಿಲ್ಡಪ್ ಇದೆ, ಆದ್ರೆ ಗತ್ತು ಬಿಗುಮಾನ ಎಲ್ಲಾರಲ್ಲೂ ಕಮ್ಮಿನೇ. ಶಾಸ್ತ್ರಗಳಿಗೆ ಹೊಡೆದಾಡದೆ ಗಂಡಿನ ಕಡೆಯವ್ರ ಮೇಲು ಅಂತ ಬಿಗುಮಾನ ತೋರಿಸದೆ ಮದ್ವೆ ಕಾರ್ಯಗಳು ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿ ಅನ್ನೋದು ಎಲ್ಲರ ಮನಸ್ಸಿನ ಭಾವನೆ. ಮದ್ವೆ ಹುಡುಗಿ ಸುನಿಲ್ ಚಿಕ್ಕಪ್ಪನ್ ಮಗಳಾದ್ರೆ ಮದ್ವೆ ಹುಡುಗ ನನ್ನ ಕಸಿನ್ ತಮ್ಮ. ಸೊ ಎರಡ್ ಕಡೆಯಿಂದಾನು ಸಂಬಂಧ. ಮದ್ವೆ ಹುಡುಗನ ಸಿಂಪಲ್ ಆಗಿ ವೆಲ್ಕಮ್ ಮಾಡಕ್ಕಾಗತ್ತಾ? ಭರ್ಜರಿಯಾಗಿ ವೆಲ್ಕಮ್ ಮಾಡ್ತಾ ಇದ್ದೇವಿ ಹುಡುಗಿ ಅಣ್ಣಂದ್ರು ಮತ್ತೆ ಹುಡುಗಿ ಮನೆಯವರೆಲ್ಲ. ಅಮೆರಿಕನ್ ವೆಡ್ಡಿಂಗ್ಸ್ ಅಲ್ಲಿ ಫ್ಲವರ್ ಗರ್ಲ್ ಅಂತ ಇರ್ತಾರೆ. ಹುಡುಗಿ ಸೈಡ್ ನಲ್ಲಿ ಇರೋ ಯಾವ್ದಾರ ಒಂದು ಚಿಕ್ಕ ಹುಡುಗಿ ಫ್ಲವರ್ಸ್ ಹಾಕೊಂಡು ಹುಡುಗಿನ ವೆಲ್ಕಮ್ ಮಾಡ್ಕೊಂಡ್ ಬರೋದ್. ಇಲ್ಲಿ ಆರ್ತಿ ಎತ್ತಿ ಹುಡುಗನ ವೆಲ್ಕಮ್ ಮಾಡೋ ಪದ್ಧತಿ ಉನ್ನತಿಗೆ ಹೊಸದೆ. ಫಸ್ಟ್ ಟೈಮ್ ಮಾಡ್ತಿರೋದವಳು ಒಂಥರ ಖುಷಿಯಾಗೆ ಮಾಡಿದ್ಲು. ಆರ್ತಿ ಎತ್ತಿದ್ದಕ್ಕೆ ಕೊಟ್ಟಿದ್ದ ದುಡ್ಡಲ್ಲಿ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಕೂತಿದ್ದಾಳೆ. ಬೇಗ ಎಂಗೇಜ್ಮೆಂಟ್ ಶಾಸ್ತ್ರಗಳು ಮುಗಿಸಿ ನಾವು ಹೊರಟ್ವಿ ರಿಸೆಪ್ಷನ್ಗೆ ರೆಡಿ ಆಗಕ್ಕೆ. ಔಟ್ಫಿಟ್ ಚೇಂಜ್ ಮಾಡಕ್ ಮುಂಚೆ ಒಂದ್ ಸ್ವಲ್ಪ ಫೋಟೋ ಸೆಷನ್ ಮಾಡಿದ್ರೆ ಅಲ್ವಾ ರೆಡಿ ಆಗಿದ್ದಕ್ಕೂ ಸಾರ್ಥಕ ಆಗೋದು.